ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬನ್ನಿ ಇವತ್ತಿನ ಹಿಡಿದೊಳಗೆ ಏನು ವಿಶೇಷತೆ ಐತಿ ಅಂತ ನೋಡೋಣ. ಇದು ಇಟ್ಟೇರಿ ಅಮ್ಮ ಮುಖ ತೊಗೊಂಬರಕ್ಕೆ ಹೋದ್ರು. ಆರಿಫ್ ಎಲ್ಲ ಹಸಿ ತೆಗೆದು ಕಸ ಹೊಡೆದು ಮತ್ತೆ ಹಾಸ್ತಾಳ್ರಿ ಅಮ್ಮಗೆ ಯಾಕೆ ಹುಷಾರು ಅನ್ಸಾಕತ್ತಿಲ್ಲ ಅಂತ್ರಿ ಇವತ್ತು. ಅವ್ರಿಗೆ ನಿನ್ನೆ ಅವಾಜಿಗೆ ಭಾಳ ತ್ರಾಸ ಬಿಡ್ತಾರಿಪ್ಪ. ಅದು ಅವಾಜ್ ಭಾಳ ಆತಲ್ಲ, ಡಿ ಜೆದ್ದು ಅವಾಜಿಗೆ ಅವರಿಗೆಲ್ಲ ವಾಮಿಂಟ್ ಆಗತ್ತೆ ಬಿಡತ್ರಿ ಇವತ್ತು. ಹಂಗಾಗೈತ್ರಿ. ಈಗ ನಾವು ಎಬ್ಸಿದ್ರು ಒಂದು ಸ್ವಲ್ಪ ಚಹಾ ಕುಡ್ದು ಮತ್ತೆ ಮಕ್ಕಳು ಅಂತೇಳ್ರಿ ಕಸ ಹೊಡೆದು ಹಾಸ್ತ ಹಾಕಿ ಹಾಳ್ಗಸ ತೆಗಿತಾಳ ಅಂತಂದು ಹೇಳಿದ್ರೊಳಗೆ ಅಂದ್ರೆ ಎದ್ರಿ ಮತ್ತೆ ಹೋಗಿ ಬಚ್ಚಲ್ಕ್ಕೆ ಬಿಟ್ಟು ನೀರು ಹಾಕಿಕೊಟ್ಟು ಬಂದೀನಿ ರೀ ಅವ್ರಿಗೆ. ಮುಖ ತಕ್ಕೊರಿ ಅಂತಂದು ಬಂದ್ರೇನ್ರಿ. ಏನು ಮಾಡತ್ತಿ ಮಮ್ಮಿ? ಇದು ಗ್ಯಾಸ್ ಕಟ್ಟಿ ಗ್ಯಾಸ್ ಅದೆಲ್ಲ ಒರೆಸ್ಕೊಂಡೆಮ್ಮ ಇದು ಮಾಡ್ತೀನಿ. ವಾಂಗಿಬಾತ್. ಉಪ್ಪಿಟ್ಟಲ್ಲ, ಉಪ್ಪಿಟ್ಟಿದ್ದು ವಾಂಗಿಬಾತ್ ಮಾಡ್ತೀನಿ. ಉಪ್ಪಿಟ್ಟಿದ್ದು ವಾಂಗಿಬಾತ? ರವೆ ವಾಂಗಿಬಾತ್ ಮಾಡ್ತೀನಿ. ರವದ್ದು ಅಮ್ಮ ಆಯಿತು ಮಾಡಿ ಪಟ ಅಂಥೇಳಿ ಪಟ ಅಂತ ಅಂದ ಮಾಡ್ತೀನಿ. ಈಗ ಲೇಟ ಮಾಡಂಗಿಲ್ಲ ನೋಡಿ. ಯಾಕಂತ ಹೇಳಿದ್ರೆ ಪೇಂಟ್ ಒಂದು ಹಚ್ಚಾಕ ಹೇಳಾಕತ್ತೀನಿ. ಮಕ್ಕಳು ಆರಾಮಿಲ್ಲ ಮುಖಬಿಟ್ರು ನೋಡಿ. ಮತ್ತೆ ಅವ್ರು ಏನು ಹಾಸಿಲ್ಲ ಇಲ್ಲ ಅವ್ರು ಮುಖಬಿಟ್ರ. ಇನ್ನೊಬ್ರು ಕಮೆಂಟ್ ಮಾಡಿದ್ರಲ್ಲ, ಇದು ಮಾಡಿದ್ರು, ಫೋನ್ ಮಾಡಿದ್ರು, ನೀವು ಮರ ಅಂತೈತ್ರಿ ಎಲ್ಲಿ ಬೇಕಲ್ಲೇ ಉಳಾಕತ್ಬಿಡ ಉಳ್ತಾರಲ್ರಿ ಅವ್ರು ಅಂತೇಳಿ ಅಂದು ಸುಸ್ತಾಗಿ ಸುಸ್ತಾಗೈತೆ ಅವ್ರಿಗೆ. ಹೋಗಿ ಮತ್ತೆ ಅದು ಜೋಡಿ ಮಾಡಿ ತೋರಿಸ್ಕೊಂಬಂದಿನಿ. ನಾನು ಕರ್ಕೊಂಡು ಹೋಗಿ ಬರೀಪ್ಪ ಹೋಗೋಣ ಸುತ್ತರ ಮಕ್ಕೊಂಡು ಹೆಂಗಿದೆ ಅಂತೇಳಿ ಹೋಗಿ ಇಂಜೆಕ್ಷನ್ ಮಾಡ್ಸ್ಕೊಂಬಂದೆ ರೀ. ಇವತ್ತು ಸ್ವಲ್ಪ ಪರವಾಗಿಲ್ಲ ಅಂತ ಗುಳಿಗೆ ತೊಗೊಂಡಿಲ್ಲ ಇನ್ನು. ಅದಕ್ಕೆ ಅದೊಂದು ಸ್ವಲ್ಪ ಉಪ್ಪಿಟ್ಟು ಮಾಡ್ತೀನಿ ರೀ, ಮಾಡಿ ಕೊಡ್ತೀನಿ ಉಂಡು ಗುಳಿಗೆ ತೊಗೊಂಡಾಕ. ನಮ್ಮ ಮಮ್ಮಿ ಸ್ಪೆಷಲ್ ವಾಂಗಿಬಾತ್ ರೆಡಿ ಆಗತ್ರಿ. ಅದಕ್ಕೊಂದು ಕ್ಯಾಪ್ಸಿಕಮ್, ಆಮೇಲೆ ಕಡೆ ಕ್ಯಾರೆಟ್, ಟೊಮೆಟೊ, ಕೊತ್ತಂಬರಿ ಸೊಪ್ಪು, ಆಮೇಲೆ ಉಳ್ಳಾಗಡ್ಡಿ, ಸಾಸಿವೆ ಜೀರಿಗೆ ಎಣ್ಣೆ ಒಳಗೆ, ಆಮೇಲೆ ಕಡೆ ಕಡ್ಡಿಬೇಳೆ, ಉದ್ದಿನಬೇಳೆ ಎಲ್ಲ ಹಾಕಿ ಚಲೋ ಹೊತ್ನಾಗ ಮಿಕ್ಸ್ ಮಾಡಾಕತ್ತೀನಿ. ಮೈಗೆ ಎಣ್ಣೆ ಒಳಗೆ ಸ್ವಲ್ಪ ಫ್ರೈ ಆಗ್ಬೇಕಲ್ಲ, ಅವು ಎಣ್ಣೆ ಒಳಗೆ ಮಿಕ್ಸ್ ಮಾಡಾಕತ್ತೀನಿ. ಉಪ್ಪಿಟ್ಟು ತಿಂದಾರ್ದ್ರು ಉಪ್ಪಿಟ್ಟು ತಿಂದು ನೋಡಿ. ಸ್ಪೆಷಲ್ ಉಪ್ಪಿಟ್ಟಮ್ಮ ಇದು. ಮಸ್ತ್ ಆಕೈತಿ. ಉಪ್ಪಿಟ್ಟು ತಿಂದು ಬೇಜಾರಾಗಿರುತ್ತೆ. ಹೌದಾ, ಅದಕ್ಕೆ ಒಂದು ಸ್ವಲ್ಪ ಸ್ಪೆಷಲ್ ಇರಲಿ ಅಂತ ಮಾಡೋದು. ಹೌದಿಲ್ಲ? ಚಲೋ ಆಯ್ತು ಬಿಡು. ಅಳ್ಬಿಟ್ಟು ನೋಡ್ಮ ಉಪ್ಪಿಟ್ಟು ಬಾತಮ್ಮ ಮಸ್ತ್ ಆಗೈತಲ್ಲ. ಸ್ವಲ್ಪ ತಳಬೇಕೀಗ. ಅದು ಸಣ್ಣ ಉರಿ ಇಟ್ಟು ಅಳ್ಬಿಟ್ಬಿಡಿ ಈಗ. ಆಯಿತು. ನೋಡ ಮಸ್ತ್ ಆಕೈತೆ. ವೆಜಿಟೇಬಲ್ ತಿನ್ನಲಾರ್ದವರು ತಿಂತಾರೆ. ಈಗ ಹಸಿಪದ್ದು ಇದ್ರೊಳಗೆ ಹಾಕಿಬಿಟ್ಟು ಅಂತ ತಿಂತಾನ ಅವನು. ಹೌದಿಲ್ಲ? ಮುಚ್ಚಿಬಿಡೋಣ ಒಂದು ನಿಮಿಷ ಅಳ್ಳದು. ಇಲ್ಲಿ ನೋಡ್ರಿಪ್ಪ ನಮ್ದು ವಾಂಗಿಬಾತ್ ಹೆಂಗೆ ರೆಡಿ ಆಯ್ತು ಅಂತ ಹೇಳಿ. ಏನು ಮೇಲೆ ಗೋಡಂಬಿ ಬಂದು ಕಾಣಿಸತ್ತಲ್ಲ ಮಮ್ಮಿ? ಇದು ಒಂದ್ರೊಳಗೆ ಸಿಗ್ತಾನೆ. ನಿಮ್ಗೆ ಗೋಡಂಬಿ ಸಿಗಲ್ಲ. ಮತ್ತೆ ಸಿಗಲ್ಲ ಸಿಗಲ್ಲ. ಯಾಕೆ? ಟೇಸ್ಟ್ ಮಾಡಿ ಬಿಸಿಮಿಲ್ಲ. ಸೂಪರ್ ಆಯ್ತು. ಮಸ್ತ್ ಆಗೈತೆ. ಮಸ್ತ್ ಆಗೈತಿ. ಟೇಸ್ಟ್ ಮಾಡಿ ನಾವು ಗೊತ್ತಾ. ಇದು ನೋಡ್ರಿ ಇಷ್ಟು ಕಲರ್ ಸಾರಿ ಅದಾವ್ರಿ. ಇವು ಹೋಗ್ಯಾವ್ರಿ ಸೀರೆ. ಎಷ್ಟು ಹೇಳ್ಬೇಕಂದ್ರೆ ಇವು ಹೋಗ್ಯಾವು. ನಿಮಗೆ ಬೇಕು ಅಂತ ಹೇಳಿದ್ರೆ ನನಗೆ ಹೇಳ್ರಿ. ಬೇಕು ಅಂತ ಹೇಳಿದ್ರೆ ತೊಗೊಂಬರ್ತೀನಿ. ಯಾಕಂದ್ರೆ ರೇಟ್ ಜಾಸ್ತಿ ಅದಾವ್ರಿ. ತೊಗೊಂಬಂದು ಮನೆಗೆ ಇಟ್ಕೊಂಡು ಕೂತ್ಕೊಂಡ್ರೆ ಇದು ಅನ್ಸಂಗಿಲ್ಲ ನನಗೆ. ಹಾಗಾಗಿ ನೀವು ಬೇಕಂತ ಹೇಳಿದ್ರೆ ಇವಾಗ ಬೇಕಂತ ಹೇಳಿದ್ರೆ ನಾವು ತೊಗೊಂಬಂದಿದ್ದೀರಿ. ಹೋದ್ರಿ ಈಗ ಒಟ್ಟು ಸೀರೆ ಹೋದು. ಇದು ಹೋತು, ಇದು ಹೋಗೈತಿ. ಈಗ 2 ಸೀರೆ ಹೋಗ್ಯಾವು. ಇದು ಒಂದು ಐತಿ ಪಾಪ. ಇವು ಬೇಕಂತ ಹೇಳಿದವ್ರ ತೊಗೊಂಬಂದಿದ್ದೀರಿ ನಾನು. ಹಾಗಾಗಿ ಅವು ಹೋದ್ರಿ. ಇದು ಒಂದು ಕಲರ್ ಐತಿ ನೋಡ್ರಿ. ಇದು ಚಂದ ಐತಿ ಕಲರ್. ಹಾಗಾಗಿ ಇದು ನಾನು ತೊಗೊಂಬಂದಿರಿ ನಾನು. ಮಸ್ತ್ ಐತಿ ಇದು ಕಲರ್. ಇಷ್ಟು ಇನ್ನೂ ಸಾರಿ ಅದಾವ ನೋಡ್ರಿ ನಮ್ಮ ಕಡೆ ರೀ. ಡೈಲಿ ವೇರ್ನಂತ ಅವು ಸೂಪರ್ ಅದಾವ ನೋಡ್ರಿಪ್ಪ. ಅವು ಮಸ್ತ್ ಅದಾವ್ರಿ. ಅವು ನೀವು ತೊಗೊಂಡ್ರಿ ಅಂತ ಹೇಳಿದ್ರೆ ಮತ್ತೆ ಹೊಳ್ಳಿ ತೊಗೊಂತೀರಿ ನೋಡ್ರಿ. ಹಂಗದವ್ರಿ ಅವು ಡೈಲಿ ವೇರ್ ಸಾರಿ. ಮತ್ತು ಇವು ಭಾರಿ ಅದ ನೋಡ್ರಿ. ಇವು ದಡಿವು ಮಸ್ತ್ ಅದ ನೋಡ್ರಿ. ಇವು ಅದಿರಿ ಶೈನಿಂಗ್ ಸೀರೆ ಅದಾವ್ರಿ. ಇವು ಸೆರಗು ಬ್ಲೌಸ್ ಅದು ಎಲ್ಲ ಮಸ್ತ್ ಅದಾವ್ರಿ. ಇವು ನಮ್ಗೆ ಇಂಗ್ಲೀಷ್ ಕರೆಕ್ಟಾಗಿ ಓದಕ್ಕೆ ಬರಲ್ಲ, ಆದ್ರೂ ಚಂದ ಕಮೆಂಟ್ ಕಳ್ಸ್ಯಾರಿ ಅವ್ರು. ನೋಡಿಲ್ಲ ಅವ್ರು ಕಮೆಂಟ್. ಇಂಗ್ಲೀಷ್ ಓದಕ್ಕೆ ಬರಲ್ಲ, ಮಾತ್ರ ಚಂದ ಕಳ್ಸ್ಯಾರ. ಚಂದ ಕಳ್ಸ್ಯಾರ. ಕಮೆಂಟ್ ಮಸ್ತ್ ಐತಿ. ಹಿಂದಿ ಒಳಗೆ ಕಳ್ಸ್ಯಾರಮ್ಮ ಅವರು. ಅವ್ರದ್ದು ವಿಡಿಯೋದೊಳಗೆ. ಇಲ್ಲಿ ನೋಡ್ರಿ ಈ ಸೀರೆ ತೊಗೊಂಡಿದ್ರಿ ಅವರು. ಈ ಥರ ಕಮೆಂಟ್ ಕಳ್ಸ್ಯಾರ ನೋಡ್ರಿ ಅವ್ರು. ಎಷ್ಟು ಚಂದ ಹಾಕ್ಯಾರ ನೋಡ್ರಿ. ಎಷ್ಟು ಚಂದ ಕಮೆಂಟ್ ಹಾಕ್ಯಾರಿ. ಭಾಳ ಅಂದ್ರೆ ಭಾಳ ಖುಷಿ ಆಯ್ತು ರೀ ನಿಮ್ದು ಮೆಸೇಜ್ ನೋಡಿ ನನಗೆ. ಸಾರಿ ಸೂಪರ್ ಐತೆ ಅಂತ ಹೇಳಿದ್ರಲ್ರಿ, ಇನ್ನೂ ಖುಷಿ ಆಯ್ತು ರೀ ನನಗೆ. ಇವು ಭಾಳ ಚಂದ ಅದ ರೀ. ಇವು ಇದ್ರೊಳಗೆ ಅಂದ್ರೆ ಇನ್ನೊಂದು ಎಷ್ಟು ಅದಾರಿಪ್ಪ ಇಂಥ ಸೀರೆ ಒಳಗೆ. ಇಲ್ಲ ಐತೆ ನೋಡ್ರಿ. ಇದು ಒಂದು ಐತ್ರಿ. ಇನ್ನೊಂದು ಕಲರ್ ಐತಿ ಇದ್ರೊಳಗೆ. ಪರ್ಪಲ್ ಕಲರ್ ಅದಾವ್ರಿ ಇದ್ರೊಳಗೆ. ಇಂಥದ್ರೊಳಗೆ ಅದಾವ್ರಿ. 1-2-3 ಥರ ಕಲರ್ ಅದಾವ. ಇಲ್ಲೊಂದು ಐತೆ ನೋಡ್ರಿ. ಇದು ರೀ ಭಾರಿ ಚಂದ ರೀ. ಭಾಳ ಜನ ಹೇಳಿದ್ರು ನನಗೆ ರೀ. ಒಂದು ತೊಗೊಂಡವ್ರು ಮತ್ತೆ ತೊಗೊಂಡಿದ್ರಿ ಒಂದು ಸೀರೆ ರೀ. ಹಾಗಾಗಿ ಮತ್ತೆ ಹಾಕ್ಸಿದೆ ರೀ ನಾನು. ಇಲ್ಲೇ ಅನ್ನಕ್ಕೆ ತಿಂದ್ರಿ. 1-2 ಬ್ಯಾಳಿ ಕುಡಿಯೋಕೆ ಹಾಕಿನ್ರಿ. ಜವಾರಿ ಬೇಳೆ ರೀ. ಸಬ್ಬಕ್ಕಿ ಪಲ್ಯ ಮಾಡ್ಬೇಕಂತಂದ್ರೆ ಏನು
ಖಾಲಿ 1 ಗಂಟೆ ಹಾಕೊಂತು ಪಟ ಪಟ ಮಾಡಿಬಿಡ್ತೀನಿ. ಆಮೇಲೆ ಪೇಂಟ್ ಅಂಗಡಿ ಹೋಗಿ ಬರ್ತೀನಿ ತಡ್ರಿ ನಾನು. ಹಾಂ ಹ್ಞೂ ತೊಗೊಂಬರ್ತೀವಿ ತಡ್ರಿ. ಈಗ ಮತ್ತೆ ಗ್ಯಾರಿ ಬಂತಲ್ರಿ ಹಚ್ಬಿಡೋಣಂತ್ರಿ. ಮತ್ತು ಈಗ ಹಚ್ಚಿದ ಮತ್ತು ಮುಂದೆ ವರ್ಷ ಮಟ್ಟ ಚಿಂತಿರಲ್ವ ನಮಗೆ. ಹ್ಞೂ ಅರಿಪ ಹೋಗಿ ಬರಲನ್ನ ಅಮ್ಮಗೊಂದಿಟ್ಟು ಗಂಜಿ ಮಾಡಿ ಉಪ್ಪಿಟ್ಟು ತಿನ್ನಲ್ಲವ್ರು. ಹಾಂ ಮಾಡಿಡು ಆರ್ತೈತಿ. ಎಲ್ಲಿ ಹೋದ್ರಿ ನಿಮ್ಮಬ್ಬ ಅರಿ ಬರ್ರಿ ಈಗ ಪೇಂಟಿನ ಅಂಗಡಿ ಹೋಗನ್ರಿ. ಹೋಗಾಕೈತ್ರಿ ಈಗ ನಮ್ಮ ಮನೆಯವ್ರು. ನಾವು ಇದು ಬಿಸಿಲು ಇವತ್ತು ಭಯಂಕರ ಐತ್ರಿಪ್ಪ. ಹೊರಗೆ ಇವು ನೋಡೋಂಗಿಲ್ಲ ಹಂಗೈತೆ ನೋಡ್ರಿ ಬಿಸಿಲು. ಇಲ್ಲಿ ಬಂದಿ ನೋಡ್ರಿ ನಾವು ಪೇಂಟ್ ಅಂಗಡಿ. ಹರಿಪ ಮಾಡಿದೆಮ್ಮ ಗಂಜಿನ? ಇಲ್ಲ ಏನು ಮಾಡ್ಬೇಕೈತಿಲ್ಲ. ಅವ್ರು ಸುಸ್ರೋದು ಕುಡಿಯೋದಂಗೆಲ್ಲ ಇಲ್ಲ ತಣ್ಣದಂದಿಟ್ಟು ಕುಡಿತಿದ್ರು. ಇವನ್ ಸೀರೆ ಆ ಕಡೆ ಇಟ್ಟು ಬಾ. ಕೆಲಸ ಮಾಡೋದ್ ನೋಡ್ಬಿಟ್ಟು ನಾನು ನಮ್ಮ ಅಕ್ಕನ ಮನೆಗೆ ಮದ್ವೆಗೆ ಹೋಗಿ ಎಲ್ಲ ಕೋಪ ಮಾಡ್ಕೊಂಡಿಲ್ಲ. ನೋಡ್ರಿ ಖುಷಿ ಆಯ್ತಪ್ಪ, ಖುಷಿ ಆಯ್ತು. ಸ್ವಲ್ಪ ವಿಚಾರ ಒಬ್ಳೆ ಕೆಲಸ ಮಾಡ್ಬೇಕಲ್ಲ ಅಂತ ನೋಡ್ಬಿಟ್ಟು ನಾನು ಸ್ವಲ್ಪ ಇದ್ದಾಯ್ತು. ಹೋಗಿ ಕೆಲಸ ಮಾಡಿ ಮದ್ವೆ ಮಾಡಿ ಎಲ್ಲ ಮುಗಿಸ್ಕೊಂಡು ಖುಷಿಯಾಗಿ ಬಂದೆ. ನೋಡ್ರಿ ಇವಾಗ ಸಾರಿದೆಲ್ಲ ಇದು ಮಾಡಿಟ್ಟಿವ್ರಿ. ಆಮೇಲೆ ಸ್ವಲ್ಪ ಸಾರು ಇದ್ದಿಲ್ರಿ ಸಾಂಬಾರು ಮಾಡ್ಬೇಕಂತ ಆಮೇಲೆ ಮಾಡಿದ್ರೆ ಆಗ್ತಾರೆ ಅಂದ್ರೆ, ಯಾಕಂದ್ರೆ ಈಗ ಸಬ್ಸ್ಕ್ರೈಬರ್ ಒಬ್ರು ಆಗತ್ತಾರೆ ಗದಗ್ಲಿಂತ ಅಂತ್ರಿ. ಅಂದ್ರೆ ಗದಗ್ನವ್ರು ಅಂತ್ರಿ ಅವರು. ಇಲ್ಲೆಲ್ಲ ಹೋಗಿದ್ರೇನು ಗೊತ್ತಿಲ್ಲ, ಒಟ್ಟು ಧಾರವಾಡಕ್ಕೆ ಅದಾರಂತ್ರಿ ಈಗ ಅವರು. ಧಾರವಾಡಕ್ಕೆ ಬಂದ್ವಿ, ಬರ್ತೀನಿ ನೋಡ್ರಿ ಈಗ ಅಂತಂದ್ರೆ ಬರ್ರಿಪ್ಪ ಅಂತ ಹೇಳಿನ್ರಿ. ಈಗ ಅವ್ರು ಬರ್ತಾರೆ. ಈಗ ಅಮ್ಮ ಮಕ್ಕೊಂಡ್ರೇನೋ ಎಬ್ಸ್ತೀನಿ ರೀ ಈಗ ಅವ್ರಿಗೆ. ಈಗ ಅಮ್ಮ ಅಂಗಡಿಗೆ ಹೋದ್ರಿ. ಈಗ ಕೊರಿಯರ್ ಆಫೀಸ್ಗೆ ಹೋಗ್ಬೇಕು ನಾವು. ಟೈಮ್ ಅಲ್ಲಿ ಇವತ್ತು 6 ಗಂಟೆ ಆಗ್ಬಿಡ್ತ್ರಿ. ಅಂದ್ರೆ ಮತ್ತೆ ಆರ್ಡ್ರ್ ಬಂದಿದ್ದು ರೀ, ಅವೆಲ್ಲ ಬರ್ದು ಹಾಕತ್ತಿದ್ವಿ. ಇಲ್ಲೊಬ್ರದ್ದು ಬರ್ದಿಟ್ಟಿವ್ರಿ ಪಿಂಕ್ ಸಾರಿ ಬೇಕಂದ್ರಿ ಬೆಂಗಳೂರೊಬ್ರು. ಇವೆಲ್ಲ ಇವನ್ನ ತೊಗೊಂಡು ಹೋಗ್ಬೇಕ್ರಿ. ಈಗ ಸಂಜೆ ಮುಂದೆ ಇವನ್ನ ಚೀಲ ಎಲ್ಲ ತುಂಬಿಟ್ಬಿಡ್ತೀನಿ ರೀ. ಅವನ್ನ ಎಲ್ಲ ತೊಗೊಬೇಕ್ರಿ. ಕೆಳಗೆ ಸಿಕ್ಕೊಂಬಿಟ್ಟವು. ಇವ್ನ ಪ್ಯಾಕ್ ಮಾಡಿದ್ದು ಅವ್ನು ತೊಗೊಂಡು ಒಂದು ಬ್ಯಾನ್ ಇಟ್ಕೊಂಡು ಹೋಗ್ತೀವಿ ರೀ. ನಮ್ಮ ಅರ್ಶಿಯ ಬಂದರೆ ಅರಿಪ ಓದ್ಸಾಕತ್ತ 1-2 ನಿಮಿಷ ಓದಿಸಿ ಬಂದು ತಡಿಮ್ಮ ಅಂತಂದ್ಲ. ಅರ್ಶಿಯ ನೀ ಇಲ್ಲೇ ಕುಂದ್ರಮ್ಮ ಅವ. ಈಗ ಅರಿಪ ನಾನು ಕೂಡಿ ಹೋಗಾಕತ್ತೀವಿ ನೋಡ್ರಿಪ್ಪ. ಈಗ ನಾವು ಕೆರೆ ಕಡೆ ಬಂದು ನೋಡ್ರಿ. ಸಾಯಂಕಾಲ ಆಗೈತಿ. ಈಗ ಲೈಟ್ ನೋಡ್ರಿ ಎಷ್ಟು ಚೆಂದ ಹತ್ತೇವೆ ಕೆರೆ ಕಡೆ ಎಲ್ಲ. ಇವತ್ತು ಲೇಟ್ ಆಗಿಬಿಡ್ತ್ರಿಪ್ಪ. ಬಂದುರಿಪ್ಪ ನಾವು ಅಷ್ಟು ದೂರ ಹೋಗ್ಬೇಕಲ್ಲ. ಟೈಮ್ ನೋಡ್ರಿ 7 ಗಂಟೆ ಆಯ್ತು. ಅಮ್ಮ ಚಾ ಹೋಗ್ಬೇಕು ಮತ್ತು 5 ಗಂಟೆ ಅಂತ ಹೋಗಿರ್ತಾರೆ ಅವರು. ಚಾ ತೊಗೊಂಡೋಗ್ಬೇಕು. ಅರಿಪ ನಿನಗೆ ಕಸ ಹೊಡಿ ಅಂದೆ. ಬುರ್ಕ ಹಾಕೊಂಡ ಕಸ ಹೊಡಿ ಅಂತಂದು ಏನು ಹೇಳಿಲ್ಲ ನಾನು. ಬುರ್ಕ ಬಿಚ್ಚಿಡು. ನೆನಪಿಲ್ಲ ನಿಂಗೆ ಬುರ್ಕ ಬಿಚ್ಚೋದ? ಆಕೆಗೆ ಅವನ್ನೆಲ್ಲ ಶಾನೆ ಇದಿ ಬಿಡುವ. ಕಸ ಹೊಡಿತಿದ್ದೇನ? ಚಲೋ ಆಯ್ತು ಬಿಡು. ನಾನೀಗ ಅಂಗಡಿ ಹೋಗ್ಬಿಡ್ತೀನಿ. ಬೆವ್ರು ಆತ್ರಿ ಪಲ್ಲಿ ಹೋಗಿ ಬರೋ ಮಟ ಅಂತಂದ್ರೆ. ಎಂತ ಜಳ ಹಾಕತ್ ನೋಡಿ. ಅರಿಶಿನ ಬಾಣೆ ತಿಕ್ಕಾಕತ್ತಾಡ್ರಿ. ಇಲ್ಲಿ ನಮ್ಮ ಅರಿಪಾಗ ಸಾಂಬಾರು ಮಾಡುವ ಒಂದಿಟ್ಟು. ಯಾಕಂದ್ರೆ ಬಾಯಿ ಆರಾಮಿಲ್ದಂಗೆ ಆದಂಗಿದ್ದ ಕೆಟ್ಟಂಗೆ ಆಗೈತಿ. ಚಿಕನ್ ನಾನು ತಿನ್ನೋಕ್ಕೆಲ್ಲ ಮಾಡೋಕ್ಕಿಲ್ಲ ಜಾಸ್ತಿ, ಒಟ್ಟು ತಿನ್ನಂಗಿಲ್ಲ ರೀ ನಾನು. ಹಂಗಾಗಿ ಹೇಳಿದೆ ಆಕೆಗೆ ಒಂದು ಸ್ವಲ್ಪ ಸಾಂಬಾರು ಮಾಡಮ್ಮ ಅಂತ. ಆಕೆಗೆ ಸಾಂಬಾರು ಮಾಡಾಕನ ಬರಂಗಿಲ್ಲ ಅಂತ್ರಿ. ಅದಕ್ಕೆ ಹೇಳ್ಕೊಡಮ್ಮ ಮಮ್ಮಿ ನಾನು ಮಾಡ್ತೀನಿ ಅಂತ ಅನ್ನಕತ್ತಾಡ್ರಿ. ಹ್ಞೂ ಅಂತ ಹೇಳೀನಿ ನಾನು ಆಕೆಗೆ. ಸ್ಪೆಷಲ್ ಸಾಂಬಾರು ಮಾಡೋದು ಹೇಳ್ಕೊಡ್ಬೇಕಂತ್ರಿ ಈಗಿಗೆ. ನೋಡ್ರಿ ಹಿಂಗೆ ಹೇಳಕತ್ರಿ ಏನು ಹೇಳ್ಬೇಕು. ಮತ್ತು ಸ್ಪೆಷಲ್ ಅಂತ್ರಿ ಮತ್ತು ಸಾದಾ ಅಂತ್ರಿ. ಬೇಳೆ ಸಾರು ಒಂದು ಮಾಡ್ತಾಳ್ರಿ, ಸಾಂಬಾರು ಬರಂಗಿಲ್ಲ ಅಂತ ಅನ್ನಕತ್ತಾಳ್ರಿ ಈಕೆ. ಹಾಗಾಗಿ ಸಿಂಪಲ್ಲಾಗಿ ನಾನು ಆಕೆಗೆ ಅಯ್ಯೋ ಇದೇ ನಮ್ಮ ಸಾಂಬಾರು ಅಂದ್ರೆ ಅಂತ ಅಂದಿರ್ಬೇಕು ರೀ. ಅದ್ರಾಗ ಏನು ದೊಡ್ಡ ಮಹತ್ವ ಇಲ್ಲ ರೀ. ಮತ್ತು ಈಗ ಬರಂಗಿಲ್ಲ ಅಂತ ನಾಳೆ ಗಂಡ ಮನೆಗೆ ಹೋದಾಗ ಬರಂಗಿಲ್ಲ ಅಂತಂದ್ರೆ ಮತ್ತೆ ಈಕಿಂದ ನನಗೆ ಹೋದಾಗಿ ಅದ್ರ ಸೈಕಿನ ಮಗಳು ಅಂದ್ರೆ ಸೈಕಿನ ಎಲ್ಲ ಮಾಡ್ತಾಳೆ. ಆಕೆ ಮಗಳನ್ನ ಮಾಡ್ಬೋದು ಅಂತೇಳಿ ಮಾಡ್ಕೊಂಡು ಹೋಗಿರ್ತಾಳೆ ಅಂತ ಅದ್ರ ವಿಡಿಯೋ ನೋಡೋರಿ. ಆಮೇಲೆ ಈಕಿಗೆ ಹೋಗಿಂದ ಮಾಡಕ್ಕೆ ಬರಲ್ಲ ಅಂತಂದ್ರಿ ಏನು ಮಾಡ್ಬೇಕು. ನಾವು ಹೋಗೋದೈತ್ರಿ ಗಂಡ ಮನೆಗೆ ರೀ. ಅದಕ್ಕೆ ಈಕಿಗೆ ಸಾಂಬಾರು ಮಾಡೋದು ಹೇಳ್ಕೊಡ್ತೀನಿ ರೀ ಇವತ್ತು ರೀ. ಬಾರ್ವಾ ಅಯ್ಯ ನೋಡ್ರಿ ಮೆಹಂದಿ ಹಚ್ಕೊಂಬರ್ತಾ ಅಂತ್ರಿ. ಹಿಂಗೆ ಹೇಳಲ್ಲಿ ಅಡುಗೆ ಮಾಡುವ ಅಂದ್ರೆ ಮೆಹಂದಿ ಹಚ್ಕೊಂಬರ್ತೀನಿ ತಡಿವ ಅಂತಂದೆ ಅಂದ್ರೆ ಚಲೋ ಆತು. ಬಾ ಹಚ್ಕೊಂತ ರಾತ್ರಿ ಮಕ್ಕಳ ಮುಂದೆ ಹಚ್ಕೋಬೇಕಂದೆಲ್ಲ ಮೆಹಂದಿ. ಆರಿಪ್ಪ ಮೊದಲು ಸಾಂಬಾರು ಹಾಕಕ್ಕೆ ಸೌತೆಕಾಯಿ, ಮೆಣಸಿನ್ಕಾಯಿ, ಉಳ್ಳಾಗಡ್ಡಿ ಒಂದು ಸಣ್ಣದು, ಆಮೇಲೆ ಕಡೆ ಬೆಳ್ಳುಳ್ಳಿ, ಟಮಾಟೆ ಹಣ್ಣು, ಕ್ಯಾರೆಟ್ ತಗೋ. ಆಲೂಗಡ್ಡೆ ಇದು ಏನದು ಬೆಳ್ಳುಳ್ಳಿ, ಕ್ಯಾರೆಟ್, ಸುಮ್ಮ ಬರ್ಕೋ ನೀನು. ಏನು ತೊಗೊಂಡೆ ಈಗೆಲ್ಲ? ಯಾವುದಕ್ಕಿದೆ? ಟೊಮೆಟೊ ಹಣ್ಣು ಪಲ್ಯಕ್ಕನ ಏನು ಸಾರಿಗೆ? ಹೌದಾ ತಗೋ. ಇಲ್ಲ ಟೊಮೆಟೊ ಹಣ್ಣು ಅದೆಲ್ಲ ಇಟ್ಕೊ ಅಂದೆ ನಾನು. ತಗೋ ಇನ್ನೊಂದು ಟೊಮೆಟೊ ಹಣ್ಣು ತಗೋ.
ಸಾಕು ಸಾಕು. ಇನ್ನೂ ಹಾಕೊಲೆ. ಅಷ್ಟು ಕ್ಲೀನಾಗಿ ತೊಳೆ ಅವ್ನು ಮೊದಲು. ಅಷ್ಟು ಒಂದು ಬುಟ್ಟಿ ಒಳಗೆ ಹಾಕ್ಯಂದು ನೀರು ಹಾಕೋಕೆ. ನೀರು ಹಾಕಿದ್ಯಾರಿಪ್ಪ? ಈಗ ಅದನ್ನ ಬಿಡು ಇರೋಲ್ದಕ್ಕ. ಮೊದಲು ಒಂದು ಡಬ್ರಿ ತೊಗೊಂಡು ನೀರು ಕುದಿಯಾಕಿಡು, ಬೇಳೆ ಹಾಕಬೇಕಲ್ಲ. ಹಾಂ, ಸಾಂಬಾರು ಡಬ್ರಿ ಒಳಗೆ ಮಾಡಿದಂದ್ರೆ ಭಾಳ ಟೇಸ್ಟ್ ಅನ್ಸ್ತೈತೆ ರೀ. ಕುಕ್ಕರ್ ಒಳಗೆ ಸಿಟಿ ಹೊಡೆದು ಮಾಡ್ತೀವಲ್ಲ ಅದಷ್ಟು ತೊಳೆ ಅದನ್ನು. ಅಲ್ಲಿ ನೋಡ್ರಿ ಆಕಿನ್ನ ಅದನ್ನ ಹಿಂಗೆ ಗೊರ್ಸ್ಕೊಂತ ಹಿಂಗೆ ಗೊರ್ಸ್ಕೊಂತ ಆಡ್ರಿ ಅದನ್ನು ಸ್ವಚ್ಛ ತೊಳೆ ಅದನ್ನು. ಹಿಂಗೆ ಮಾಡಿದ್ರೆ ಹೆಂಗಾರಿಪ್ಪ? ಹಾಂ ಹಾಂ ಹಿಂಗೆ ಮಾಡಿದ್ರೆ ಹಿಂಗೆ ಹಿಂಗೆ ಮಾಡಿದ್ರೆ ಹಿಂಗೆ ಅಂತಂದ್ರೆ ಮುಗೀತು ಬಿಡುವ. ಹಿಂಗತಿ ಹಾಂ, ಹಂಗೆ ತೊಳೆದು ಸ್ವಲ್ಪ ಅದನ್ನ ಒಲೆ ಹಚ್ಚಿ ನೀರು ಹಾಕಿಬಿಡು. ನೀರು ಹಾಕಿ ಒಲೆ ಹಚ್ಚ. ತಡಿ ಫಸ್ಟ್ ಸಾಂಬಾರು ಮಾಡತ್ತೀನಿ, ಸ್ವಲ್ಪ ಇದು ಮಾಡೋದು. ಮಧ್ಯೆ ಟೈಮ್ ಮಾಡಾಕತ್ತೇನ? ವೆರಿ ಗುಡ್. ಕೈ ಮುಗಿದು ಮಾಡೋ ಹೋಗಲ್ಲ. ಹ್ಞೂ ಚಲೋ ತಗೋ, ಒಳ್ಳೇದು. ಈಗ ಅದಕ್ಕೆ ಮಾಡೋ ನೀರು ಹಾಕು, ಒಂದು ಅರ್ಧ ಚರಿಗೆ ಅಷ್ಟು. ಅದೇನು ಗ್ಯಾಸ್ ಖಾಲಿ ಹಾಕೈತಿ, ಇದು ಕೆಂಪು ಉರಿಯಾಕತ್ತ. ಸಾರು ಮಾಡ್ಬೇಕಾರೆ ಮುಗಿಬೇಕಾ? ಅದು ಗಾಳಿಗೆ ಒಂದು ಅನ್ನಕತ್ತೈತಿ. ಹ್ಞೂ ಹಾಕು. ಹಾಕು ಒಂದು ಅರ್ಧ ಚರಿಗೆ ಅಷ್ಟು. ಬಿಡು ಸಾಕು. ಅದು ನೀರು ಕುದಿಯ ಮಟ್ಟ ಅದನ್ನ ಪರ ಹೆಚ್ಚಿ ಒಂದು ರೌಂಡಿಗೆ ಹೆಚ್ಚಿಬಿಡು. ಹಿಂಗೆ ರೌಂಡಿಗೆ ಸಣ್ಣಗೆ ಬೇಡ ಬೇಡ, ಹಿಂಗೆ ರೌಂಡ್. ಬದ್ನಿಕಾಯಲ್ಲಿ ಓಡಿಸಿದ ಅದನ್ನ. ಬದ್ನಿಕಾಯಲ್ಲಿ ಓಡಿಸಿದಿ? ಬದ್ನಿಕಾಯಿ ನೀ ಹೇಳಿಲ್ಲಲ್ಲ. ಹೇಳಿದ್ನಲ್ಲ ರೀಪ, ಬದ್ನಿಕಾಯಿ ಹೇಳಿಲ್ಲ. ಬದ್ನಿಕಾಯಿ ಒಂದು ಹಾಕೋ ಅದ್ರಾಗ. ಸುಳ್ಳು ಹೇಳ್ಬಿಡ್ನಿ. ಬದ್ನಿಕಾಯಿ ಒಂದು ಹಾಕೋಬೇಕಾ? ಒಂದು ಹಾಕೋ ಸಾಕು. ವೆಜಿಟೇಬಲ್ ಇದು ಏನಿದೆ ಸಾಂಬಾರು ಸುಮ್ಮನೆ ಮಾಡಿನ. ಸುಮ್ಮನೆ ಸಾಂಬಾರು ಏನಿದೆ? ಸುಮ್ಮನೆ ಸಾಂಬಾರು ಅದು. ನೀವು ಸಾಂಬಾರು ಮಾಡಕ್ಕೆ ಬರಂಗಿಲ್ಲ ಅಂತದಕ್ಕೆ ನೋಡಿ ಈಗೆಲ್ಲ ಇಷ್ಟ. ಹ್ಞೂ ನಮ್ಮ ಮಾಡ್ದೆ ಅಂದ್ಬಿಟ್ರೆ ಮುಗ್ದೋಗಿತ್ತು. ಈಗ ನಮ್ಮ ಫ್ರೆಂಡ್ಸ್ಗೆ ಗೊತ್ತಾಯಿಲ್ಲ ನಮ್ಮ ಸಾಂಬಾರು ಹೆಂಗಿರೈತಿ ಅಂತಂದು. ಹಂಗೆ ರೌಂಡಿಗೆ ಹೆಚ್ಚಿಬಿಡು, ರೌಂಡಿಗೆ ಹಂಗೆ ಹೆಚ್ಚಂದ. ಹುಳ್ಕಾಪಳಕ್ಕೆಲ್ಲ ತಿನ್ರಿ. ನೋಡು ಹುಳ್ಕಾಪಳಕ್ಕೆ ಯಾಕೆ ಎಲ್ಲರೂ ತಿನ್ರಿ ಅಂತ ನೋಡಿ ಹಚ್ಚು. ನಮ್ಮ ಒಂದು ಇದನ್ನ ಭಾಳ ಆಗೈತಿ ತಡಿ ಆವಾಜ್ ಅಂತಂತೀನ ಮತ್ತೆ. ನೋಡಿದೇನೆ ಹುಳುಕಿತ್ತು. ನನಗಲ್ವಾ ನೀ ನೋಡು, ನಿನಗೆ ಹೇಳಕತ್ತೀನಿ. ನಾ ಗಾಬರಿನ ಆಗ್ಬಿಟ್ಟಿನಿ ಅವತ್ತು. ನಿಂಗೆ ಸಾಂಬಾರು ಮಾಡೋಕೆ ಬರಂಗಿಲ್ಲ ಮಮ್ಮಿ, ನನಗೆ ಕಲಸ ಮಮ್ಮಿ ಅಂತಂದು ಹವು ಹಾರದ್ರೊಳಗ ನೀನು. ಹವು ಹಾರಿಬಿಟ್ಟೀನಿ. ನಾ ಹೌಗೆ ಹಾರಿಲ್ವಾ? ಹೌಗೆ ಹಾರೋದು ನನಗೆ ಗೊತ್ತಿಲ್ಲ. ಹೌದಲ್ವಾ? ಇದಿಷ್ಟು ಬೇರೆ ಇಟ್ಬಿಡಿ. ಈಗ ಇದನ್ನ ಅದ್ರಾಗ ಕುಡಿಸ್ಬೇಡ. ಅದು ಟೊಮೆಟೊ ಹಣ್ಣು, ಕೊತ್ತಂಬರಿ, ಮೆಣಸಿನ್ಕಾಯಿ, ಉಳ್ಳಾಗಡ್ಡಿ ಅದನ್ನ ಅಷ್ಟೇ ಬೇರೆ ಹಚ್ಕೊ. ಬೇರೆ ತಾಡ್ ತೊಗೊಂಡು ಇದು ಜಗ್ಗೆಗವಲ್ಲೇ ಹಂಡಿ ಇದ್ರಾಗ ಹಾಕು ಸೈಡ್ನಾಗ. ಅದ್ರೊಳಗೆ ಸೈಡ್ನಾಗ ಹಾಕಿಬಿಡು. ಅದ್ರೊಳಗೆ ಸೈಡ್ನಾಗ ಹೆಚ್ಚು ಉದ್ದುದ್ದಾಗ ಹೆಚ್ಚು. ಉದ್ದುದ್ದಾಗ ಹೆಚ್ಚಿಬಿಡು. ಹಂಗೆ ಹೆಚ್ಚಿಬಿಡು. ಸಾರು ಹಾಕಾಕವು. ಅಂದ್ರೆ ಕುಕ್ಕರ್ನಾಗ ಮಾಡೋದೇನು? ಏನು ಡಬ್ರೆ ಮಾಡಿ ಇಟ್ಟಿಲ್ಲ ಆಯ್ಕಲ್ಲ ಡಬ್ರಿನ, ಮತ್ತು ಕುಕ್ಕರ್ನೇ ಮಾಡ್ತೀಯ? ನೀರು ಹಾಕಿಟ್ಟೇವಲ್ಲ ಅದ್ರೊಳಗೆ. ಅದು ನೀರು ಕುದಿ ಬಂತಂತೇಳಿ ನೋಡೋಣ. ಅದಕ್ಕೆ ಬೇಳೆ ಹಾಕ್ಬೇಕು. ಬೇಳೆ ಹಾಕಿ ಆಮೇಲೆ ಕಡೆ ಇದನ್ನೆಲ್ಲ ಹಾಕೊಂತಿ. ಟೊಮೆಟೊ ಹಣ್ಣು, ಉಳ್ಳಾಗಡ್ಡಿ, ಕೊತ್ತಂಬರಿ, ಹಸಿಮೆಣಸಿನ್ಕಾಯಿ, ಒಂದೆರಡು ಒಣ ಮೆಣಸಿನ್ಕಾಯಿ, ಜೀರಿಗೆ, ಉಪ್ಪು, ಅರ್ಶಿನ ಪುಡಿ. ನಾ ಅಂತ ಹೇಳ್ಬಿಟ್ಟು ನೋಡಿ ಈಗೇನು ಹಾಕಿ ಹಂಗೆ ಹಿಂಗೆ ಅನ್ವ ನಿಂತಿ. ಹಿಂಗೆ ಹೇಳೋ ನಿಂತಡಿ. ಏನ ನೀ ಎಷ್ಟು ಉದ್ದ ಹೇಳಿದಲ್ಲ ಅಂತೇಳಿ ಹೇಳೋಂಗಿಲ್ಲ ನಿನಗೆ. ಎಷ್ಟು ಉದ್ದ ಇದ್ದ ನೀನ ಮಾಡಿದ್ರತಿ. ನೀಟಾಗಿ ಕಲಿತ್ರ ಚಲೋ. ಹೌದಾ? ಚಲೋ ಆತ್ಬಿಡು. ಒಂದು ಸ್ವಲ್ಪ ಹುಂಚೆಹಣ್ಣು ಇತ್ತಂದ್ರೆ ತಗೋ. ಒಂದು ಸ್ವಲ್ಪ ಹುಂಚೆಹಣ್ಣು ಹಾಕಿದ್ರೆ ಒಂದು ಬಟ್ನಷ್ಟು ಹುಂಚೆಹಣ್ಣು ಹುಳಿಯಾಗಿ ಟೇಸ್ಟ್ ಆಗುತ್ತೆ. ಟೊಮೆಟೊ ಹಣ್ಣು ಜಾಸ್ತಿ ಅದ ಬಿಡು. 3 ಟೊಮೆಟೊ ಹಣ್ಣು ಹಾಕಿದಿ. ಒಂದು ಸ್ವಲ್ಪ ಸಾಂಬಾರು ಹುಳಿ ಇತ್ತಂದ್ರೆ ಟೇಸ್ಟ್ ಆಗೈತೆ. ಬಾಯೆಲ್ಲ ಕೆಟ್ಟಂಗೈತೆ. ಮೆಣಸಿನ್ಕಾಯಿ ಹಾಕಿ ಸೀಳಿ ಹಾಕು. ಒಂದು ಮೆಣಸಿನ್ಕಾಯಿನ ಹಂಗೆ ಸೀಳಿ ಹಾಕಿ. ಉಳ್ಳಾಗಡ್ಡಿನ ಉದ್ದುದ್ದಾಗಿ ಹೆಚ್ಚಿಬಿಡು. ಕೊತ್ತಂಬರಿ ಸೊಪ್ಪು ಹೆಚ್ಚಿಕೊ. ನೀರಾಗ ಹಾಕ್ಯಾನ ಇರಲ್ತಾವ. ಆರಿಪ್ಪ ನೀರು ಕುದಿಯಾಕತ್ ನೋಡಮ್ಮ. ಬೇಳೆ ಹಾಕೋದಕ್ಕೆ ಏನು ಮಾಡಾಕತ್ತಿ ಆರಿಪ್ಪ ನೀನು? ಬೇಳೆ ಹಾಕಂದಿನ ಅವ್ರು ತೊಳೆದು ಹಾಕು ಅವ್ನು ಬೇಳೆನ. ಆರಿಪ್ಪ ತೊಳೆದು ಹಾಕ. ಹಂಗೆ ಹಾಕ್ಬಾರ್ದು. ಬೇಳೆ ತೊಳೆದು ಹಾಕ್ಬೇಕು. 2 ಡಬ್ರಿ ಕೊಡೋಕೆ ಮತ್ತೆ ನಿನ್ನ ಹಿಂದೆ ಆಳನ ಅದ. ಹಿಂಗೆ ತೊಳೆದು ಹಾಕು ಕ್ಲೀನಿಗೆ. ಮಾಡ್ರಿ ಸಾರು ಮಾಡ್ರಿ ಪಲ್ಯ ಮಾಡ್ರಿ ಅಂತೀನಿ. ಹೆಂಗೆ ಮಾಡ್ತಾರೆ ಏನೈತಿ? ರೋಟ್ ಮಾಡಿ ನಿಂತ್ಕೊಂಡ್ಬಿಟ್ಟಿರ್ತಾರೆ.
ಏನಿಲ್ಲ 4 ಟಮಾಟೆ ಹೆಚ್ಚಾಕಿ ಮೆಣಸಿನ್ಕಾಯಿ ಹೆಚ್ಚಾಕಿ ಅರ್ಶಿನ ಉಪ್ಪು ಖಾರ ಹಾಕಿ ಉದುರಿಸಿ ನೀರು ಹಾಕಿಟ್ಬಿಡು. ಕುದಿ ನೀನು ಅಂತ ಹೆಂಗೆ ಕುದಿಯಾಕೆ ಇಟ್ಬಿಡ್ತೀರಣ್ಣ? ಅರ್ಶಿನ ಪುಡಿ ಹಾಕಮ್ಮ. ಅರ್ಶಿನ ಪುಡಿ ಏನೈತಿ? ಸ್ವಲ್ಪ ಹಾಕು. ಚಮಚೆ ಐತಲ್ಲ ಅದ್ರೊಳಗೆ ಅದನ್ನ ತಗೋಯ್ಯ ಹಾಕಮ್ಮ. ಹಾಕ ಅದ್ರಿಂದ ಬರಂಗಿಲ್ಲ ಅದು ಅದ್ರೊಳಗೆ ಐತಿ ನಾವು ಚಮಚ ಅದನ್ನ ತಗೋ. ಇದೆ ಬರೋದೈತಿ ಸ್ವಲ್ಪ ಹಾಕಂದೇನು ಮತ್ತೆ ನೀ ಹಾಕು. ಹಾಕ್ಲೆ ಏನೇನು ಸ್ವಲ್ಪ ಹಾಕ್ಲೆ. ಸಾಕು ಇದನ್ನ ಹಾಕು. ಉಪ್ಪು ಒಂದಿಷ್ಟು ಹಾಕದ್ರಾಗ. ಇದು ಹಸಿ ಆಗೈತಿ. ಏನದು? ಕೈ ಹಾಕಮ್ಮ ಉಪ್ಪು ಹಾಕ. ಕೈ ಗೊತ್ತೈತಿ. ಉಪ್ಪು ಹಾಕ ತಕ್ಕಂಗೆ ಹಾಕ. ಹಾಕಿ ನಾನು ಸ್ವಲ್ಪ ಹಾಕ. ಉಪ್ಪು ಹಾಕಂದ್ರೆ ತಿನ್ನಲ್ವ ನೀವು ಮತ್ತೆ. ಬಿಡು. ಸಾಕಾ? ಸಾಕು. ಮುಚ್ಚಿಗ ಅದ್ರ ಮೇಲೆ ಅದೊಂದು ಸ್ವಲ್ಪ ಹೊತ್ತು ಕುದಿಲಿ. ಈಗ ಒಂದು ಈಟು ಕುದಿದ್ವು ಅಂತಂದ್ರೆ ಇವನ್ನ ಹಾಕೊಂಡಿದ್ದೆ ಟಮಾಟಿನ ಉಳ್ಳಾಗಡ್ಡಿ ಅದನ್ನೆಲ್ಲ ಹಾಕೊಂತಿ. ಕುದಿತೈತಿ ಈಗ ಅದು. ಕುದಿ. ಇದಕ್ಕೆ ಒಂದು ಸ್ವಲ್ಪ ಜೀರಿಗೆ ಒಂದಿಷ್ಟು ಹಾಕಿ ಸೈಡ್ನ್ಯಾಗ. ಜೀರಿಗೆ ಇಲ್ಲ, ಜೀರಿಗೆ ಪುಡಿ ಐತಿ. ಅದ ನೋಡಿ ಜೀರಿಗೆ ಪ್ಯಾಕೆಟ್ ಐತೆ ನೋಡಿ ಜೀರಿಗೆ ಇದೆ. ಇವನಷ್ಟನ್ನು ಆ ಸಾರಿನೊಳಗೆ ಹಾಕೊಂಬಿಡದ್ರಿ. ಇವನ್ನೆಲ್ಲ ಜೀರಿಗೆ ಒಂದೆರಡು ಸಾಕು ಬಿಡು. ಸಾಕು ಇಲ್ಲೊಂದಿಷ್ಟು ಹಾಕಿ ಸೈಡ್ನಾಗ. ಈಗ ಕುದಿಬೇಕು ಅವು ಬ್ಯಾಳೆ. ಕುದ್ನಂದ್ರೆ ಇದು ಹಾಕೈತೆ ಅದು. ಅದ ಕುದಿಬೇಕೇನ? ಜೋಡ್ಸಿ ಅಂತೇಳಿ ಕುದೀತೈತಿ. ಸ್ವಲ್ಪ ಕುದಂದ್ರೆ ಚಲೋ ಆಕೈತಿ. ಇವು ಎಣ್ಣೆಗೆ ಇದು ಮಾಡಕ್ಕೆ ಬರ್ತವೆ. ಇವನ್ನಷ್ಟು ಹಾಕು. ಕುದ್ತಾ ಇದ? ಕುದಿತ ತಗೋ. ಇಷ್ಟು ಟಮೆಟನದು ಹಾಕಿದ ಕುದಿತ ತಗೋ. ಕುದಿತಾವ? ಇದು ಹಾಕ್ಬೇಕಾ ಈಗ? ಹಾಕು. ಅದೆಲ್ಲ ಹಾಕು. ಜೀರಿಗೆ, ಟೊಮೆಟೊ ಹಣ್ಣು, ಉಳ್ಳಾಗಡ್ಡಿ, ಒಂದು ಗರಿ ಕರಿಬೇವು ಹಾಕೋದಕ್ಕೆ. ಮಮ್ಮಿ ಹಾಂ ಕರ್ಬೇವು ಹಾಕಿ ಬೇಡ ಈಗ? ಹಾಕಮ್ಮ. ಈಗ ಹಾಕು. ಟೈಮ್ ನೋಡಲ್ಲ ರೀಪ್ಪ. 8 ಗಂಟೆ ಆತೀನಿ. ಯಾವಾಗ ಮಾಡ್ತೀನಿ ನಾನು? ಮತ್ತೆ ಈಗ 9 ಗಂಟೆಗೆ ಅಮ್ಮನ ಕರೆಯಕ್ಕೆ ಹೋಗೋದು. ಸ್ವಲ್ಪ ಕೈಯಾಡಿ ಮುಚ್ಚಿಟ್ಬಿಡೋದನ್ನ. ಮುಚ್ಚಿಬಿಡೋದನ್ನ. ಕುದಿಲ್ಲದು ಚಲೋ ಹೊತ್ತಿಗೆ. ಈಗ ಟೊಮೆಟೊ ಹಣ್ಣು ದಸಲೆಲ್ಲ ನೀರು ಕಡಿಮೆ ಐತೆನ? ಇಲ್ತವ ಹಾಕೈತಿ ನೀರು. ಸ್ವಲ್ಪ ಕಡಿಮೆ ಆತಂದ್ರೆ ಹಾಕೋಕಲ್ಲ. ಮುಚ್ಚಿಬಿಡೋದು ನೀವು. ಹೊತ್ತಿಲ್ಲ ಓದಿಲ್ಲ. ಕುದ್ವನ? ಕುದ್ವಾ ನೋಡಿ. ಕುದ್ದೋ ಬಸಿ ಹಂಗೆ ಆಗೈತೆ ಈಗ ಅದು? ಇಲ್ಲ ಇನ್ನೂ ಆಗಿಲ್ಲ. ಆಗೈತಲ್ಲಮ್ಮ. ಅದನ್ನು ಸ್ವಲ್ಪ ಮುಚ್ಚ ಅದ್ರ ಮೇಲೆ. ಈಗ ಇದನ್ನು ಒಗ್ಗರಣೆ ಕೊಟ್ಬಿಡು. ಸಾಸಿವೆ, ಜೀರಿಗೆ ಹಾಕಿ ಇವನ್ನೆಲ್ಲ ಹಾಕಿ ಕರಿಬೇವು ಹಾಕಿ ಒಗ್ಗರಣೆ ಕೊಡಕ್ಕೆ ನೋಡೋಣ. ಇದು ಸಾಂಬಾರು ಪುಡಿ ಇರಲ್ಲ ಅಂತ ಅದ್ರ ಮತ್ತೆ ಸಾಂಬಾರು ಹೆಂಗಾಗುತ್ತೆ? ಅದ್ದೂರಿ ಆಗ್ಬಿಡತ್ತೆ ಮತ್ತೆ ಅದು ಸಾಂಬಾರು. ಹೌದಿಲ್ಲ? ಸಾಂಬಾರು ಪುಡಿ ಹಾಕಿ ಒಗ್ಗರಣೆ ಕೊಡಕ್ಕೆ ಮತ್ತೆ ಇವ್ನ ಎಣ್ಣೆ ಹಾಕ. ಸಾಸಿವೆ ಜೀರಿಗೆ ಹಾಕಿ. ಇದು ಮತ್ತೆ ಮಸ್ಕೊಳ್ಳೋದಿಲ್ಲ ಇದು? ಇಲ್ಲ ಹಂಗೆ ಹಾಕೋದು. ಚಲೋ ಆಕೈತೆ ಅದು? ಮಸ್ತ್ ಆಕೈತೆ ತಗೋ. ಚಲೋ ಆಕೈತೆ ತಗೋ. ಮಸ್ತ್ ಆಕೈತೆ ತಗೋ. ನೀ ಸುಮ್ಮ ಮಾಡು. ಸೂಪರ್ ಆಕೈತಿ. ಮೊದಲು ತಿನ್ಕೊಂತ ಮಾಡ. ಏನು ಮಾಡ್ತೀಯ ಅದ್ರೊಳಗೆ? ಬೇಡ ಬಾಗಿ ತಗೊಂಡು ಅದು ಮೇಲೆ ಐತೆ ನಿನ್ನ ಮೇಲೆ ಅಂದ್ರೆ ಯಾಕೆ ತಿಳಿ ನೋಡ್ಕೊಂತ ಅಂತ ಮಾಡಿದ್ದೀರಿ? ಯಾಕೆ ನೋಡಿಲ್ಲರಿಪ್ಪ. ಹಾಕಮ್ಮ ಎಣ್ಣೆನ ಕೆಳಗೆ ಹಾಕು. ಅಷ್ಟು ದೂರ ಯಾಕೆ ಸರಿ ಆಕೈತಿ? ಇನ್ನೂ ಕಾದೇ ಇಲ್ಲ ಅದು. ಚಟ್ಪಟ್ ಸ್ಟಾರ್ಟ್ ನೋಡಿ. ಇನ್ನೂ ಇರ್ತವ. ಅದ್ಯಾಕೆ ಚಟ್ಪಟ್ ಅಂತ ಸ್ಟಾರ್ಟ್ ಆಗುತ್ತೆ. ಸಾಕಾ? ಎಣ್ಣೆ ಕಾಯ್ತಾನ ಆಯ್ಪ. ಯಾಕ ಎಣ್ಣೆ ಫುಲ್ ಕಾತೈತಿ ಈಗ ಅದು. ಹಾಕಮ್ಮ ಸಾಸಿವೆ ಜೀರಿಗೆನ. ಇವು ಸಾಸಿವೆ ಜೀರಿಗೆ ಹಾಕಂತ ಈಗ ನೋಡ್ರಿ. ನೋಡಲ್ಲಿ ಕರಿಬೇವು ಹಾಕು. ಹಾಕಿ ಬರೋರು ಹಾಕು ಕರಿಬೇವು ಒಂದು. ಅಯ್ಯೋ ಕೈ ನೋಡ್ರಿ ಇಲ್ಲಿ. ಎಣ್ಣೆನ ಪೂರ ಮೈ ಮೇಲೆ ಸಿಡಿದ್ಬಿಡೈತೆ ಅನ್ನೋದು ಮಾಡ್ತಾರೆ ಇವ್ರು. ಸಾರು ಒಗ್ಗರಣೆ ಕೊಡಾಕ ಅದು ಇದು ಕರಿಬೇವು ಹಾಕ ಮುಂದೆ ಸ್ವಲ್ಪ ಚಟ್ಪಟ್ ಐತಲ್ರಿ. ಅದ್ರ ಆವಾಜಿಂದ ಇದು ಎಷ್ಟು ಬರೋಕನ್ನೋದು ಇವ್ರಿಗೆ ಹೆಂಗೆ ಗೊತ್ತಿರತ್ತಿರೋದು? ಹಾಕು ತರಕಾರಿ ಎಲ್ಲ ಹಾಕು. ಈಗ ಕೈಯಾಡಿಗ ಚಲೋ ಕೈಯಾಡವನು. ಸ್ವಲ್ಪ ಎಣ್ಣೆ ಒಳಗೆ ಸ್ವಲ್ಪ ಉಪ್ಪು ಹಾಕಿದಲ್ವಾ? ಸ್ವಲ್ಪ ಹಾಕಿದಿಲ್ಲ. ಈಗ ಒಂದು ತಟ್ಟೆಗೆ ಅರ್ಶಿನ ಪುಡಿ ಹಾಕು. ಅಂದ್ರೆ ಬೆಳ್ಳ ಕಾಣಂಗಿಲ್ಲ ಸಾರನ್ನ ಹಾಕಿದ್ರೆ ಅದಕ್ಕೆ. ಎಲ್ಲೆಲ್ಲ ಕಾಣ್ಬೇಕಂದ್ರೆ ಒಂದು ಸ್ವಲ್ಪ ಹಾಕು. ಆಮೇಲೆ ಸಾಂಬಾರು ಪುಡಿ ಹಾಕಿಬಿಡು. ಸಾಕಷ್ಟ. ಸಾಂಬಾರು ಪುಡಿ ಒಂದು ಹಾಕು. MTR ಅರ್ಧ ಹಾಕು. ಅರ್ಧ ಹಾಕಿ ಸಾಕ್ಬಿಡು. ಸಾಕು. ಈಗ ಕೈಯಾಡಿ ಚಲೋ ಹೊತ್ತಿನ ಮಿಕ್ಸ್ ಮಾಡಿ ಈ ಸಾರಿನೊಳಗೆ ಹಾಕಿಬಿಡೋದು. ಈಗ ಸಾರು ಕುಯ್ದ್ರೊಳಗೆ ಅಂದ್ರೆ ಅದು ಅವು ಕುದ್ಬಿಡ್ತಾವೆ ಎಲ್ಲ ತರಕಾರಿನ.
ಹಾಕ್ಲಾ ಈಗ ಈಗ ಎಣ್ಣೆ ಒಳಗೆ ಚಲೋ ಮೆತ್ತಗಾಗ್ಬಿಟ್ಟು ಈಗ ಬಂದು ಮಾಡ್ಬಿಡು ಗ್ಯಾಸ್ ನೀನು ಈಗ ಹಾಕಿ ಹೆಂಗೆ ವಾಸನೆ ಬರತ್ತೆ ಮತ್ತೆ ಹಾಕ್ಬೇಕು ಏನು ಚರ್ಪುರ ಅಂದಿಲ್ಲ ಅದು ಚರ್ರ ಅಂತಲ್ಲ ನೀಟ್ ಚರ್ರ ಅಂತ ಸ್ವಲ್ಪ ಸಾರು ಹಾಕಿದ್ರ ಮೇಲೆ ಹಾಕಿ ಅದು ನೀರು ಹಾಕಿ ಕೈಯಾಡಿ ಹಾಕಿಬಿಡು ಅಷ್ಟು ವೇಸ್ಟ್ ಮಾಡಬಾರ್ದಪ್ಪ ಅಂತ ಅನ್ನೋದಿತ್ತಂದ್ರೆ ಒಂದ ನೀರು ಹಾಕಿ ಕೈಯಾಡಿ ಹಾಕಿಬಿಡು ಹೌದಿಲ್ಲ ಈ ಕೈಯಾಡಂದು ಚಲೋ ಹೊತ್ತಿಗೆ ಸಾರು ಟೇಸ್ಟ್ ನೋಡು ಖಾರ ಉಪ್ಪು ಹೆಂಗೈತೆ ಅಂತಂದು ಸ್ವಲ್ಪ ಅನ್ನದಾಗ ನೋಡ್ಲೆ ನೋಡು ಸ್ವಲ್ಪ ಅಂತ ನೋಡ್ತಾನ್ರಿ ಟೇಸ್ಟ್ ರೀ ಇನ್ನು ನುಗ್ಗಿಕಾಯಿ ಆಗ್ಬೇಕ್ರಿ ಇದ್ರಾಗ ಮಸ್ತ್ ಆಕೈತ್ರಿ ಇನ್ನು ನುಗ್ಗಿಕಾಯಿ ಅದು ಅಂತ ಹೇಳಿದ್ರೆ ಸೂಪರ್ ಆಗೈತೆ ಸ್ವಲ್ಪ ಕಡಿಮೆ ಆಗೈತೆ ಅನ್ಸತ್ತೆ ಹಾಂ ಹಾಕಂಗಾರೆ ಸ್ವಲ್ಪ ಹಾಕು ಬಿಡು ಸಾಕಿಷ್ಟ ಸೂಪರ್ ಆಗೈತಿ ಸಾರು ಅಂಕರ ನಾನು ಮಾಡಿದ ಎಲ್ಲದಕ್ಕೂ ಇದು ಸಾಂಬಾರ್ದು ಬರ್ತದೆ ಸ್ವಲ್ಪ ಗಟ್ಟಿ ಆದ್ರೆ ದೋಸೆಗೆ ಬರ್ತೈತ್ರಿ ಒಂದು ಚೂರು ಗಟ್ಟಿ ಆತಂತ ಹೇಳಿದ್ರೆ ಇನ್ನೊಂದು ಚೂರು ಗಟ್ಟಿ ಆತಂದ್ರೆ ಇಡ್ಲಿಗೆ ಬರ್ತೈತಿ ಇಡ್ಲಿಗೆ ಇಲ್ಲ ಇಡ್ಲಿಗೆ ಗಟ್ಟಿ ಆತಂದ್ರೆ ಪಟಕ್ಕೆ ಬರ್ತೈತಿ ಇಡ್ಲಿ ಇರ್ಲಿ ಎಲ್ಲ ಇಡ್ಲಿಗೆ ದೋಸೆಗೆ ರೀ ಆಮೇಲೆ ಕಡೆ ಅನ್ನಕ್ಕೆ ಎಲ್ಲದಕ್ಕೂ ಕಾಂಬಿನೇಷನ್ ಆಗುವಂಥ ಸಾಂಬಾರ್ ರೆಸಿಪಿ ರೀ ಸಿಂಪಲ್ ಆಗಿ ಮಾಡೋದನ್ನು ನನ್ನ ಮಗಳಿಗೆ ಹೇಳ್ಕೊಟ್ಟೇರಿ ನಾನು ಬಂತಿಲ್ಲ ಈಗ ನಿನಗೆ ಹೆಂಗೆ ಮಾಡೋದಂತ ಸಾಂಬಾರು ಮಾಡೋದು ಹಿಂಗೆ ಮಾಡ್ಬಿಡೋದು ನೋಡು ನಮ್ಮ ಮಮ್ಮಿ ರೊಟ್ಟಿ ಮಾಡತ್ರಿ ಮತ್ತಿಲ್ಲಿ ಚಲೋ ಆತ್ ಬಿಡ ನನಗೆ ಸಾಂಬಾರು ಹೇಳ್ಕೊಡಿ ಕೊಟ್ಟ ನಾಗ ಮಾಡತ್ತೆ ಯಾರು ರೊಟ್ಟಿ ಹೇಳ್ಕೊಡ್ಬೇಕಲ್ಲ ಸಾಕು ನಾ ಸ್ವಲ್ಪ ಮಾಡ್ತೀನಿ ಮಮ್ಮಿ ಒಂದಿನ ಡಬ್ರಿದೊಳಗೆ ಅನ್ನ ಮಾಡೋದು ಹೇಳ್ಕೊಡು ಮಮ್ಮಿ ಡಬ್ರಿ ಒಳಗೆ ಅನ್ನ ಮಾಡಕ್ಕೆ ಬರಲ್ಲ ಹೇಳ್ಕೊಡ್ತೀನಿ ಸ್ವಲ್ಪ ನಾನು ಮಾಡೋದು ಆಯ್ತು ಇಷ್ಟು ಸೀರೆ ನೋಡ್ರಿ ಇದು ಎಷ್ಟು ಚೆನ್ನಾಗಿತ್ತು ಇದು ಕಲರ್ ಲೈಟ್ ಹಚ್ಚ ಸಿಪ್ಪ ಅದ್ರದ್ದು ಅಂದ್ರೆ ನಾನು ಸ್ವಲ್ಪ ಬೆಳಗ್ಗೆ ಬರ್ತೈತಿ ಅದೇ ಬ್ಲೌಸ್ ನೋಡ್ರಿ ಅದ್ರ ಡಬಲ್ ಬಾರ್ಡ್ರ್ ಇದ್ದಂಗೆ ಐತೆ ನೋಡ್ರಿ ಸೀರೆ ರೀ ಇದು ಜಂಪರ್ನ ಕಡೆ ಕಟ್ ಮಾಡಿದಿರತ್ತೆ ಮೈದಿಂಗ ಇದು ಎಷ್ಟು ಹಿಂಗೆ ಹೋಗೈತಿ ಇದು ಇಲ್ಲಿಗೆ ಹಚ್ಚಿ ಮಸ್ತ್ ಐತೆ ನೋಡ್ರಿ ಸೀರೆ ರೀ ಅದೇ ರೀ ಇದು ಬ್ಲೌಸ್ ರೀ ಇದು ಸೆರಗ್ ಇದು ಸೆರಗ್ ನೋಡ್ರಿ ಇದು ಎಷ್ಟು ಚಂದ ಐತೆ ನೋಡ್ರಿ ಅದು ಟಿಸು ಸೀರೆ ರೀ ಇದು ನೀವು ಒಂದೊಂದು ತೊಗೊಳಕ್ಕೆ ಹೋದ್ರೆ ಭಾಳ ರೇಟ್ ಬೀಳ್ತಾವ್ರಿ ಅದ್ರ ನಾನು ಕಡಿಮೆ ರೇಟ್ನೊಳಗೆ ನಿಮ್ಗೆ ಕೊಡಾಕತ್ತೀನಿ ಫ್ರೆಂಡ್ಸ ನಿಮ್ಗೆ ಯಾರಿಗಾದ್ರೂ ಇದು ಕಲರ್ ಇಷ್ಟ ಆಗ್ಬೋದು ನೋಡ್ರಿ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ಪಟ್ ಅಂತೇಳಿ ಅಂದ್ರೆ ನನಗೆ ವಾಟ್ಸಪ್ ಮೆಸೇಜ್ ಮಾಡಿರಿ ಇದು ನಿಮ್ದು ಅಡ್ರೆಸ್ ಕಳಿಸಿದೆ ಅಂತ ಹೇಳಿದ್ರೆ ನಾನು ಕಳಿಸ್ತೀನಿ ರೀ ಇದು ಒಂದು ಡಬಲ್ ಬಾರ್ಡ್ರಿಂದ ಐತೆ ನೋಡ್ರಿ ಟಿಸು ಸಾರಿ ರೀ ಕಡಿಮೆ ಅದೇ ರೀ ಇದು ಎಷ್ಟು ಚೆನ್ನಾಗಿ ನೋಡ್ರಿ ಕಲರ್ ಅದೇ ನೋಡಿರಿ ಈ ಥರ ರೀ ಇದು ಬ್ಲೌಸ್ ರೀ ಇದು ಬ್ಲೌಸ್ ನೋಡ್ರಿ ಎಷ್ಟು ತೆಗೆದಿರಿ ತರ್ಸಿ ಅದು ಇದು ನೋಡ್ರಿ ಸೆರಗಿಲ್ಲ ಕಮ್ಮಿದಂತ ಇದು ಸೆರಗ್ ನೋಡ್ರಿ ಇದು ಭಾರಿ ಐತೆ ನೋಡ್ರಿ ಸೆರಗ್ ರೀ ಹಿಂಗೆ